ಕರ್ನಾಟಕದ ಸಮಸ್ತ ಜನತೆಗೆ ಟಿವಿ4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸಂಗೀತ ಭಟ್. ಇದೀಗ ಹೆಡ್ಲೈನ್ಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್. ಲಾರಿ ಅಡಿಯಲ್ಲಿ ಹೋಗಿ ಸ್ಕೇಟಿಂಗ್ ಮಾಡಿದ ಯುವಕನ ವಿಡಿಯೋ ಸಖತ್ ವೈರಲ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಓಡಾಡುತ್ತಿರುವ ಇಲಿಗಳು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಕ್ಷಮೆ ಯಾಚಿಸಿದ ಸಿದ್ದರಾಮಯ್ಯ. ರೈತರಿಗೆ ಗುಡ್ ನ್ಯೂಸ್, ಪಿಎಂ ಕಿಸಾನ್ ನಿಧಿ ಬಿಡುಗಡೆ ಮಾಡಿದ ಮೋದಿ. ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿ ಕಾಪಾಡು. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ಕಾರುಗಳು ಸೀಸ್. ಕೆಂಭಾವಿಯಲ್ಲಿ ಕುಖ್ಯಾತ ಅಂತರ್ಜಿಲ್ಲಾ ಸುಲಿಗೆದಾರರ ಬಂಧನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಬಂಧಿಸಲಾಗಿತ್ತು. ಕೊಲೆಯಾದ ಸ್ಥಳದ ಪರಿಶೀಲನೆಗೆ ಪೊಲೀಸರು ದರ್ಶನ್ ಅವರನ್ನು ಕರೆದುಕೊಂಡು ಹೋಗಿದ್ದರು. ಈ ವೇಳೆ ದರ್ಶನ್ನ ಫ್ಯಾನ್ಗಳು ಬಂದಿದ್ದ ಕಾರಣ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಪಟ್ಟಣಗೆರೆ ಶೆಡ್ಡೆಗೆ 12 ಜನ ಆರೋಪಿಗಳನ್ನು ಪೊಲೀಸರು ಕರೆತಂದು ಸ್ಥಳ ಮಹಜರು ನಡೆಸಿದ್ದರು. ಕೊಲೆ ಮಾಡಿದ ಆರೋಪಿಗಳಿಂದ ಸ್ಥಳ ಮಹಜರ್ ನಡೆಸಲಾಗಿದೆ. ಇನ್ನು ಸ್ಥಳ ಮಹಜರ್ ಮಾಡುವ ವೇಳೆ ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಈ ವೇಳೆ ಅಭಿಮಾನಿಗಳನ್ನ ಚದುರುಗೊಳಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷ ಕಲೆ ಇದ್ದೇ ಇರುತ್ತದೆ. ಇಲ್ಲೊಬ್ಬ ವ್ಯಕ್ತಿ ಲಾರಿಯ ಅಡಿಯಲ್ಲಿ ಹೋಗಿ ಸ್ಕೇಟಿಂಗ್ ಮಾಡುವ ಮೂಲಕ ಎಲ್ಲರಿಗೂ ಅಚ್ಚರಿಗೊಳಿಸಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದಲ್ಲ ಒಂದು ರೀತಿಯಲ್ಲಿ ಫೇಮಸ್ ಆಗಲು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಸ್ಟಂಟ್ ಮಾಡುತ್ತಾರೆ. ಕೆಲವು ಯುವಕರು ರೀಲ್ಸ್ ಮಾಡಲು ಹೋಗಿ ಅಪಘಾತಕ್ಕೆ ಈಡಾಗುತ್ತಾರೆ. ಅದೇ ರೀತಿ ಯುವಕನೊಬ್ಬ ಹೆದ್ದಾರಿಯಲ್ಲಿ ಸ್ಕೇಟ್ ಮಾಡಿದ್ದಾನೆ. ಆ ಬಳಿಕ ಲಾರಿಯಡಿಗೆ ಹೋಗಿ ಸ್ಕೇಟಿಂಗ್ ಮಾಡುತ್ತಾ ಸಾಹಸ ಪ್ರದರ್ಶಿಸಿದ್ದಾನೆ. ಈ ಘಟನೆ ಯಾವಾಗ ಮತ್ತು ಎಲ್ಲಿ ನಡೆದಿದೆ ಎಂಬುದು ಸ್ಪಷ್ಟವಾಗಿಲ್ಲ. ಈ ಅಪಾಯಕಾರಿ ಸಾಹಸದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತದೆ. ಜೀವ ಉಳಿಸುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಇಲಿಗಳು ಓಡಾಡುತ್ತಿರುವ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಕಮಲಾ ರಾಜ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲಿಗಳು ಓಡಾಡುತ್ತಿರುವುದು ಕಂಡುಬಂದಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು, ವಿಡಿಯೋವನ್ನು ಮಧ್ಯಪ್ರದೇಶದ ಪ್ರತಿಪಕ್ಷ ಕಾಂಗ್ರೆಸ್ ತನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗಿಂತ ಹೆಚ್ಚಿನ ಇಲಿಗಳಿವೆ ಎಂದು ಹೇಳಿ ರಾಜ್ಯದ ಆರೋಗ್ಯ ಸೌಲಭ್ಯ ಸ್ಥಿತಿಯ ಬಗ್ಗೆ ಸರ್ಕಾರವನ್ನು ಟೀಕಿಸಿದೆ. ಸಮಸ್ಯೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮಗನ ಸೋಲಿನಿಂದ ನೋವಿನಲ್ಲಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಕ್ಷಮೆಯನ್ನ ಕೇಳಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನಿಗೆ ಸೋಲು ಹಿನ್ನೆಲೆ ಸೋಲಿನ ಬೇಸರದಲ್ಲಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮೆ ಕೇಳಿದರು. ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ತೆರಳಿದ್ದರು. ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ. ಸಣ್ಣದೊಂದು ವಿರಾಮದ ನಂತರ ಸತತವಾಗಿ 6 ವರ್ಷಗಳಿಂದ ನಿಖರ ಸುದ್ದಿ ಹಾಗೂ ಮನೋರಂಜನೆ ಕೊಡುತ್ತಾ ಬರುತ್ತಿರುವ ನಿಮ್ಮ ಟಿವಿ4 ಕನ್ನಡ ಚಾನೆಲ್ ಸಂಭ್ರಮ ಆಚರಿಸುತ್ತಿದೆ. ಅದೇ ಟಿವಿ4 ಕನ್ನಡ ಉತ್ಸವ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಟಿವಿ4 ಕನ್ನಡ ರತ್ನ ಪ್ರಶಸ್ತಿ ಕೊಡಲಾಗುತ್ತಿದೆ.
ಈ ಒಂದು ಸಂಭ್ರಮಕ್ಕೆ ವಿಶ್ವ ಸಂವಿಧಾನ ಹಾಗೂ ವಿಶ್ವ ಮಾನವ ಹಕ್ಕು ಸಂಸ್ಥೆಗಳ ಪ್ರೋತ್ಸಾಹವೂ ಇರುತ್ತದೆ. ವಿಶೇಷವಾಗಿ ಈ ಕೆಳಕಂಡ ಸಾಧಕರನ್ನು ಆಯ್ಕೆ ಮಾಡಲಾಗುತ್ತದೆ. ಅಂಗವಿಕಲರಾದರೂ ನೀವು ಸಾಧಕರೇ, ಸಮಾಜ ಸೇವೆಯಲ್ಲಿ ತಾವು ಸಾಧಕರೇ, ಗಾಯನ ಕ್ಷೇತ್ರದಲ್ಲಿ ನೀವು ಸಾಧಕರೇ, ನೃತ್ಯ ಕ್ಷೇತ್ರದಲ್ಲಿ ತಾವು ಸಾಧಕರೇ, ಕಲಾ ಕ್ಷೇತ್ರದಲ್ಲಿ ತಾವು ಸಾಧಕರೇ, ದೇಶಕ್ಕೆ ತಾವು ಉತ್ತಮ ಸೈನಿಕರೇ, ದೇಶಕ್ಕೆ ತಾವು ಉತ್ತಮ ರೈತರೇ, ತಮ್ಮ ಉದ್ಯೋಗದಲ್ಲಿ ತಾವು ಸಾಧಕರೇ, ವಾದ್ಯಗೋಷ್ಠಿಯಲ್ಲಿ ತಾವು ಸಾಧಕರೇ, ಈ ಮೇಲ್ಕಂಡ ವಿಷಯದಲ್ಲಿ ತಾವು ಸಾಧಕರಾಗಿದ್ದಲ್ಲಿ ತಕ್ಷಣ ನಮ್ಮನ್ನ ಸಂಪರ್ಕಿಸಬಹುದು. ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ನಟಿಯರು, ಗಾಯಕರು, ಹಾಸ್ಯ ಕಲಾವಿದರು, ಧೀಮಂತ ನಾಯಕರು ಉಪಸ್ಥಿತಿ ಇರುತ್ತದೆ. ನೀವು ಬನ್ನಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಈ ಕಾರ್ಯಕ್ರಮ TV4 ಕನ್ನಡ ಸುದ್ದಿ ವಾಹಿನಿಯಲ್ಲಿ ನೇರ ಪ್ರಸಾರವಾಗುತ್ತದೆ. ಈ ಮೇಲ್ಕಂಡ ಕಾರ್ಯಕ್ರಮಕ್ಕೆ ಆಯೋಜಕರ, ಪ್ರಾಯೋಜಕರ, ನಿರೂಪಕರ ಆಯ್ಕೆ ನಡೆಯುತ್ತದೆ. ಆಸಕ್ತರು ಸಂಪರ್ಕಿಸಬಹುದು. ಈ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ದಿನಾಂಕವನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 7019 774617 7019774617. ವಿರಾಮದ ನಂತರ TV4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ರೈತರಿಗೀಗ ಒಂದು ಗುಡ್ ನ್ಯೂಸ್. PM ಕಿಸಾನ್ ನಿಧಿ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನವದೆಹಲಿಯಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. 3ನೇ ಬಾರಿ ಸತತ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು PM ಕಿಸಾನ್ ನಿಧಿಯ 17ನೇ ಕಂತು ಬಿಡುಗಡೆಗೆ ಸಂಬಂಧಿಸಿದ ಕಡತಕ್ಕೆ ಮೊದಲ ಸಹಿ ಹಾಕಿದರು. PM ಕಿಸಾನ್ ನಿಧಿ ಯೋಜನೆಯು ದೇಶದಾದ್ಯಂತ 9.3 ಕೋಟಿ ರೈತರಿಗೆ ಪ್ರಯೋಜನವನ್ನು ನೀಡುತ್ತಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಸುಮಾರು 20,000 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿ ಕಾಪಾಡಲಿ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯೊಂದನ್ನ ನೀಡಿದ್ದಾರೆ. HD ಕುಮಾರಸ್ವಾಮಿ ಅವರು 2 ಸಲ CM ಆಗಿದ್ದವರು. ಈಗ ಕೇಂದ್ರದಲ್ಲಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಸ್ವಾಭಾವಿಕವಾಗಿ ಅವರಿಗೆ ಕೇಂದ್ರದ ಸಹಕಾರ ಇದ್ದೇ ಇರುತ್ತೆ. ಇದನ್ನ ಉಪಯೋಗ ಮಾಡಿಕೊಂಡು ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿ ಕಾಪಾಡಲಿ ಎಂದು ಹೇಳಿದರು. 5 ಕೇಂದ್ರ ಸಚಿವರ ಮೇಲೆ ನಾವು ವಿಶ್ವಾಸ ಇಟ್ಟುಕೊಂಡಿದ್ದೇವೆ. ರಾಜ್ಯದ ಸಮಸ್ಯೆಗಳನ್ನು ಕೇಂದ್ರದ ಮಟ್ಟದಲ್ಲಿ ಪರಿಹರಿಸುತ್ತಾರೆ ಎಂದು ವಿಶ್ವಾಸ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಳಸಲಾಗಿದ್ದ ಕಾರುಗಳನ್ನು ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ಬಳಕೆ ಮಾಡಿದ್ದ 4 ಕಾರುಗಳ ಪೈಕಿ 2 ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ ಬಳಕೆ ಮಾಡಿದ್ದ ಕಾರು, ಜೀಪು, ಸ್ಕಾರ್ಪಿಯೋ ಸೀಸ್ ಮಾಡಿದ್ದಾರೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಫುಲ್ ಬಾಟಲ್ ಕಂಡು ಬಂದಿದೆ. ಮಾಗಡಿ ರಸ್ತೆ DCP ಕಚೇರಿ ಹಿಂಬದಿ ನಿಲ್ಲಿಸಿರುವ ಕಾರು ಆರೋಪಿ ಕೆಂಬಾವಿಯಲ್ಲಿ ಕುಖ್ಯಾತ ಅಂತರ್ಜಿಲ್ಲಾ ಸುಲಿಗೆದಾರರನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಕೆಂಬಾವಿಯಲ್ಲಿ ಕುಖ್ಯಾತ ಅಂತರ್ಜಿಲ್ಲಾ ಸುಲಿಗೆದಾರರ ಬಂಧನವಾಗಿದೆ. ಸುರಪುರ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮಕ್ಕೆ ಹೋಗುವ ಮಧ್ಯದ ರಸ್ತೆ ಮೇಲೆ ಹೋಗುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅಡ್ಡಗಟ್ಟಿ ಹೆದರಿಸಿ ಅವರ ಬಳಿ ಇದ್ದ 25,000 ರೂಪಾಯಿ ನಗದು ಹಣ ಹಾಗೂ 2 ಮೊಬೈಲ್ ಫೋನ್ಗಳನ್ನು ಸುಲಿಗೆ ಮಾಡಿಕೊಂಡಿದ್ದರು. ಕೆಂಬಾವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 4 ಜನ ಸುಲಿಗೆದಾರರ ಬಂಧನವಾಗಿದೆ. ಆರೋಪಿಗಳಾದ ಸಿಂದಗಿ ತಾಲೂಕಿನ ಅಂತರಗಂಗೆ ಗ್ರಾಮದ ಬಂಧಿತ ಆರೋಪಿ ಯುವಕ ರಾಜು, ಯಡ್ರಾಮಿ ತಾಲೂಕಿನ ವಡಗೆರೆ ಗ್ರಾಮದ 2 ಬಂಧಿತ ಆರೋಪಿಗಳಾದ ಸುನಿಲ್
ದೊಡ್ಮನಿ ಹಾಗೂ ಶಿವಕುಮಾರ್. ಶಹಾಪುರ ತಾಲೂಕಿನ ಬಿದರಾಣಿ ಗ್ರಾಮದ ಆರೋಪಿ ಸಿದ್ದು ಮತ್ತು ಸಿದ್ಧಾರ್ಥ್. ಯಡ್ರಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಯಡ್ರಾಮಿ ಗ್ರಾಮದ ಹತ್ತಿರ ಇಬ್ಬರಿಗೆ ಮಚ್ಚಿನಿಂದ ಹಲ್ಲೆ ಮಾಡಿ ಒಬ್ಬನ ಹತ್ತಿರ ಇದ್ದ ಒಂದು ಮೊಬೈಲ್ ಫೋನ್ ಅನ್ನು ಸುಲಿಗೆ ಮಾಡಿದ್ದು ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೆರೆ ಸಿಕ್ಕ ಆರೋಪಿಗಳಿಂದ 2 ಬೈಕ್ಗಳು 11,000 ರೂಪಾಯಿ ನಗದು ಹಣ ವಶಕ್ಕೆ ಕೆಂಬಾವಿ ಪೊಲೀಸರು ವಶ ಪಡೆದುಕೊಂಡಿದ್ದಾರೆ. ಪ್ರಕರಣ ಪತ್ತೆ ಮಾಡಿದ್ದ ತಂಡದಲ್ಲಿದ್ದ ಶ್ರೀ ರಾಜಶೇಖರ್ ರಾಥೋಡ್ PSI ಕೆಂಬಾವಿ, ಹುಣಸಗಿ CPI ಶ್ರೀ ಸಚಿನ್ S ಚಲವಾದಿ, ಶ್ರೀ ಮಾಣಿಕ್ಯಪ್ಪ PSI ಮೋನಪ್ಪ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ TV4 ಕನ್ನಡ ಸುದ್ದಿವಾಹಿನಿ. ನಾನು ಸಂಗೀತಾ ಭಟ್.